ನಾವಿವತ್ ಬಂದಿದ್ದು ಒಂದು ಪ್ರಸಿದ್ಧವಾದ ದೇವಸ್ಥಾನಕ್ಕೆ. ಹೌದು, ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನ ಚಿಬ್ಬಲಗುಡ್ಡೆಗೆ. ಇದಿರೋದು ತೀರ್ಥಹಳ್ಳಿಯಿಂದ ಜಸ್ಟ್ 16 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಚಿಬ್ಬಲಗುಡ್ಡೆ ಅಂತ ಈ ಊರಿನ ಹೆಸರು. ಹಿಂದೆ ಸಿದ್ಧ ಋಷಿಗಳು ಅಂತಿದ್ರು, ಅವರು ತಪಸ್ ಮಾಡಿರುವಂತ ಜಾಗ. ತಪಸ್ಸಿನ ಆಧಾರದ ಮೇಲೆ ಇಲ್ಲಿ ಗಣಪತಿ ಉದ್ಭವ ಆಗಿರೋದು. ಉದ್ಭವ ಆ ದಿವಸದಿಂದಲೇ ಹೊಳೆನಲ್ಲಿ ಮೀನುಗಳಿದಾವೆ ಅಂತ ಪ್ರತೀತಿ ಉಂಟಾಗಿತ್ತು. ಇಲ್ಲಿ ಏನಪ್ಪಾ ಅಂತಂದ್ರೆ ಚಿಬ್ಬು, ಚಿಮ್ಮುಕ್ಲು, ಚರ್ಮ ವ್ಯಾಧಿಗಳೆಲ್ಲ ನಿವಾರಣೆ ಆಗತ್ತೆ. ಇಲ್ಲಿ ಹರಕೆ ಹೊತ್ತು ಬರ್ತಾರೆ. ಮೀನಿಗೆ ಅಕ್ಕಿ ಅಥವಾ ಮಂಡಕ್ಕಿ ಮಾತ್ರ ಹಾಕ್ಬೇಕು. ಈ ಸ್ಥಳದಲ್ಲಿ ಅಕ್ಕಿ ಅಥವಾ ಮಂಡಕ್ಕಿ ಹಾಕಿ ದೇವರಿಗೆ ಜೋಡ್ ಹಣ್ಕಾಯಿ ಮಾಡಿಸೋದು ಅಥವಾ ಅವರ ಯಥಾನ್ ಶಕ್ತಿ ಸೇವೆ ಏನ್ ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಬೆಳಗ್ಗೆ 10:30 ಮಧ್ಯಾಹ್ನ 1 ಗಂಟೆವರೆಗೆ ಪೂಜಾ ಸಮಯ ಇರುತ್ತೆ. ಬೆಳಗ್ಗೆ ಅನುಕೂಲ ಆಗಿ ಬೆಳಗ್ಗೆ ಬೇಗ ಬರೋರಿದ್ರೆ 7:30 8:30 ಒಳಗಡೆ ಒಂದು ಪೂಜೆ ಆಗತ್ತೆ. ಮಂಡಕ್ಕಿ ನಿಮಗೆ ದೇವಸ್ಥಾನದ ಹತ್ರನೇ ಸಿಗೋದ್ರಿಂದ ನೀವು ತಗೋಬರ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ದೇವಸ್ಥಾನದ ಹತ್ರನೇ ನೀವು ಕೊಂಡ್ಕೋಬಹುದಾಗತ್ತೆ. ಹಾಗೆ ಇಲ್ಲಿ ಜಸ್ಟ್ 10 ರೂಪಾಯಿಗೆ ಪುನರ್ಪುಳಿ ಜ್ಯೂಸ್ನ ಕೂಡ ಕೊಡ್ತಾ ಇದ್ದಾರೆ. ಅದು ಫ್ರೆಶ್ ಆಗಿರುತ್ತೆ. ಜೊತೆಗೆ ಇಲ್ಲಿ ಬಂದ್ರೆ ನೀವು ಈ ರುಚಿ ನಿಂಬೆನ ಒಂದ್ಸಲ ಟ್ರೈ ಮಾಡೋದು ಮಾತ್ರ ಮರಿಬೇಡಿ, ಆಯ್ತಾ?